ನಮಸ್ಕಾರ ಸ್ನೇಹಿತರೆ, ಮೊದಲನೇದಾಗಿ ವರದ ಸಂಚಾರಿ 5J5 ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ನಾನಿವತ್ತು ಒಂದು ಫ್ಲಿಪ್ಕಾರ್ಟಲ್ಲಿ ಮೈಕ್ನ ಆರ್ಡ್ರ್ ಮಾಡಿದ್ದೆ. ಅದು ಇವತ್ತು ಬಂದಿದೆ. ಆ ಒಂದು ಮೈಕು ಸರಿಯಾದ ರೀತಿಯಿಂದ ವಾಯ್ಸ್ ರೆಕಾರ್ಡ್ ಮಾಡುತ್ತಾ ಅಥವಾ ರೆಕಾರ್ಡ್ ಮಾಡಿದ ನಂತರ ಆ ವಾಯ್ಸು ಕ್ಲಾರಿಟಿ ಚೆನ್ನಾಗಿದೆಯಾ ಅಥವಾ ಇಲ್ಲವಾ ಅನ್ನೋದನ್ನು ಇವತ್ತು ಒಂದು ಸಣ್ಣದಾಗಿ ಹೇಳೋಣ ಅಂತ ಟ್ರೈ ಮಾಡಿದ್ದೀನಿ. ಇವತ್ತು ಈ ಒಂದು ಮೈಕು ಅಂದರೆ ನಾನು ಏನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಈ ಒಂದು ಮೈಕು ನಾನು ನಿಮಗೆ ಸಜೆಸ್ಟ್ ಮಾಡಬಹುದಾ ಇಲ್ವಾ ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ನಾನು ಪ್ರತಿ ಸಾರಿ ವಿಡಿಯೋದಲ್ಲಿ ಹೇಳೋದು ಒಂದೇ, ಪರಿಸರ ಉಳಿಸಿ ನಾಡನ್ನ ಉಳಿಸಿ ಅಂತ ಹೇಳ್ತಾ, ಮತ್ತು ಅದ್ರ ಜೊತೆಗೆ ರಾಜಕೀಯ ಬುದ್ಧಿ ಇರುವ ಗುಂಬೆಯು ಕಾಲು ನಡೆಸಿದಂತೆ ಅಧಿಕಾರ ಜನರ ಕೈಲಿರೋದೇ ಪ್ರಜಾಕೀಯ. ನಿಮ್ಮ ಬರ್ತಾ ಯಾವ ಲೆವೆಲ್ಗೆ ಆಗ್ಬಿಟ್ಟಿದೆ ಅಂದ್ರೆ ಕೋಟಿ ಕೋಟಿ ಹೂಡಿಕೆ ಮಾಡುವಂತ ಬಿಸ್ನೆಸ್ ತರ ಆಗೋಗ್ಬಿಟ್ಟಿದೆ ರಾಜಕೀಯ ಪಕ್ಷನ ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ನಿಮ್ಮೆಲ್ಲರ ಒಂದು ಸಹಾಯದಿಂದ ಮುಂದೆ ಬರಬೇಕು. ಮತ್ತು ನನ್ನ ಒಂದು ಬೆಂಬಲ ರಾಜಕೀಯ ಪಕ್ಷಕ್ಕೆ ಇದ್ದೇ ಇರುತ್ತೆ. ಮತ್ತು ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ರಾಜಕೀಯ ಪಕ್ಷ ಜನರ ಪಕ್ಷ. ರಾಜಕೀಯ ಅಂತ ಅಂದರೆ ಮುಖ್ಯವಾಗಿ ಜನರ ಕೈಯಲ್ಲಿ ಇರ್ತಕ್ಕಂತಹ ಪಕ್ಷನೇ ರಾಜಕೀಯ ಪಕ್ಷ. ಅಂದರೆ ಜನ ಏನು ಹೇಳ್ತಾರೆ ಆ ಒಂದು ಕೆಲಸನ ಕಾರ್ಮಿಕ ಅನ್ನುವಂತಹ ಒಬ್ಬ ವ್ಯಕ್ತಿ ಮಾಡಬೇಕು. ಉದಾಹರಣೆ, ಒಂದು ಗ್ರಾಮ ಪಂಚಾಯತಿ ಆಗಿರ್ಬೋದು, ಆ ಗ್ರಾಮ ಪಂಚಾಯತಿಗೆ ಒಬ್ಬ ಕ್ಯಾಂಡಿಡೇಟು ಅಂದರೆ ಜನನೇ ಸೆಲೆಕ್ಟ್ ಮಾಡಿ ಅವ್ರನ್ನ ತಂದು ನಿಲ್ಲಿಸಿ ಗೆಲ್ಲಿಸಿರ್ತಾರೆ. ಅದ್ರ ಜೊತೆಗೆ ಗೆಲ್ಸೋದೊಂದೇ ಅಲ್ಲ, ಅವನ್ನ ಅಧಿಕಾರದಿಂದ ತೆಗೆಯುವಂತಹ ಒಂದು ಅಧಿಕಾರ ಜನಗಳ ಕೈಯಲ್ಲಿ ಕೂಡ ಇರುತ್ತೆ. ಇದು ಪ್ಲಸ್ ಪಾಯಿಂಟು. ಮತ್ತು ಈ ಒಂದು ರಾಜಕೀಯದ ಮುಖ್ಯ ಉದ್ದೇಶ ಏನಂತಂದರೆ, ಜನಗಳಿಗೆ ಅನುಕೂಲ. ಅಂದರೆ ಈಗ ಒಂದು ಗ್ರಾಮ ಆಗಿರ್ಬೋದು, ಒಂದು ಗ್ರಾಮದಲ್ಲಿ ನೀರಿನ ಸಮಸ್ಯೆ ಆಗಿರ್ಬೋದು, ಅಥವಾ ಒಂದು ಚರಂಡಿ ಸಮಸ್ಯೆ ಆಗಿರ್ಬೋದು, ಅಥವಾ ಒಂದು ಶೌಚಾಲಯದ ಒಂದು ವ್ಯವಸ್ಥೆ ಆಗಿರ್ಬೋದು, ಮತ್ತು ಆರೋಗ್ಯ ಕೇಂದ್ರ ಅದರದ್ದು ಕೂಡ ಸಮಸ್ಯೆ ಆಗಿರ್ಬೋದು. ಮತ್ತು ಮುಖ್ಯವಾಗಿ ಹೇಳ್ಬೇಕು ಅಂತಂದರೆ, ಸುಮಾರು ಹಳ್ಳಿಗಳಲ್ಲಿ ಎಷ್ಟು ಜನಕ್ಕೆ ಮನೆ ಇಲ್ಲ. ಅಂದರೆ ಗ್ರಾಮ ಪಂಚಾಯತಿ ಕಡೆಯಿಂದ ಅಂದರೆ ಸಹಾಯಧನ ಕೊಡುವಂಥದ್ದು ಎಷ್ಟೋ ಕಡೆ ಕೊಡ್ತಾ ಇಲ್ಲ. ಅದನ್ನು ಯಾರೋ ಒಬ್ಬರು ಬಿಲ್ ಮಾಡ್ಕೊತಾರೆ, ಅದನ್ನು ಯಾರೋ ಒಬ್ಬರು ತಗೊತಾರೆ. ಇದೇ ರೀತಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಈ ಒಂದು ಭ್ರಷ್ಟಾಚಾರ ಮುಕ್ತವಾಗಿ ಕ್ಲೋಸ್ ಮಾಡಬೇಕು ಅಂತಂದರೆ ನಮ್ಮ ರಾಜಕೀಯ ಪಕ್ಷ ಬರಬೇಕು. ಮತ್ತು ನಾವು ಅಂದರೆ ನಾವೇನು ಈಗ ಜನ ಅಂತ ಏನಿದ್ದೀವಿ, ಆ ಜನ ಆದವರೇ ರಾಜಕೀಯ ಪಕ್ಷಕ್ಕೆ ಬೆಂಬಲ ಕೊಟ್ಟು ಅದೊಂದು ಒಳ್ಳೆಯ ರೀತಿಯಿಂದ ಮುಂದೆ ಬಂದರೆ ಪ್ರತಿಯೊಂದು ಗ್ರಾಮದಲ್ಲೂ ಅಥವಾ ಪ್ರತಿಯೊಂದು ತಾಲೂಕಿನಲ್ಲೂ ಒಂದು ಒಳ್ಳೆಯ ರೀತಿಯಿಂದ ಕೆಲಸ ಆಗುತ್ತೆ. ಮತ್ತು ಅದರ ಜೊತೆಗೆ ಮುಖ್ಯವಾಗಿ ಸ್ಕೂಲ್ ಮಕ್ಕಳಿಗೆ ಒಂದು ಬ್ಯಾಗ್ ಆಗಿರ್ಬೋದು, ಅಥವಾ ಒಂದು ಬುಕ್ ಆಗಿರ್ಬೋದು. ಎಷ್ಟೋ ಹಳ್ಳಿ ಕಡೆ ಶಾಲಾ ಮಕ್ಕಳಿಗೆ ಬುಕ್ ತೊಗೊಳೋದಕ್ಕೂ ಕಾಸಿರಲ್ಲ, ಆದರೆ ಗೌರ್ಮೆಂಟಿಂದ ಕೊಡಬೇಕು, ಆದರೆ ಎಲ್ಲೂ ಕೊಡ್ತಾ ಇಲ್ಲ. ಇದೇ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಮತ್ತು ಈ ರೀತಿ ಭ್ರಷ್ಟಾಚಾರ ಕಡಿಮೆ ಮಾಡಬೇಕಂದ್ರೆ ರಾಜಕೀಯ ಪಕ್ಷ ಬರಬೇಕು. ನಿಮ್ಮೆಲ್ಲರ ಒಂದು ಸಹಕಾರದಿಂದ ರಾಜಕೀಯ ಪಕ್ಷ ಮುಂದೆ ಬಂದರೆ ನಿಜವಾಗ್ಲೂ ಭ್ರಷ್ಟಾಚಾರ ಅನ್ನೋದು ಕಮ್ಮಿ ಮಾಡಬಹುದು, ಅಥವಾ ಕಮ್ಮಿ ಆದೇ ಆಗುತ್ತೆ. ಯಾಕಂತಂದರೆ ಅಲ್ಲಿನ ರೂಲ್ಸ್ ಆ ಥರ ಇದೆ. ಯಾಕಂದರೆ ಈ ಒಂದು ಪಕ್ಷದಲ್ಲಿ ಲಕ್ಷ ಅಥವಾ ಕೋಟಿ ಸುರಿದ್ಬಿಟ್ಟು ಪ್ರಚಾರ ಇರೋದಿಲ್ಲ. ಯಾಕಂದರೆ ಜನಗಳೇ ಸೇರಿ ಜನಗಳೇ ಮಾಡ್ತಾ ಇರೋದಿಲ್ಲ. ಈಗ ಒಂದು ಎಲೆಕ್ಷನ್ ಆಗಬೇಕು ಅಂತಂದರೆ ಸುಮಾರು ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ. ಖರ್ಚು ಮಾಡಾದ್ಮೇಲೆ ಆ ದುಡ್ಡು ಎತ್ತಲೇಬೇಕಲ್ಲ. ಅದಕ್ಕೆ ಈ ಭ್ರಷ್ಟಾಚಾರ ಅನ್ನೋದು ಇವತ್ತಿಗೂ ಕೂಡ ಕಮ್ಮಿ ಆಗಿಲ್ಲ. ಯಾಕಂತಂದರೆ ಒಂದು ಎಲೆಕ್ಷನ್ ಆಗ್ಬೇಕಂತಂದರೆ ಸುಮಾರು ಒಂದು MLA ಎಲೆಕ್ಷನ್ ಅಂತಂದರೆ ಈಗ ಎಷ್ಟೇ ಕೋಟಿಗಟ್ಟಲೆ ಬಂಡವಾಳ ಹಾಕ್ತಾರೆ, ಜನಕ್ಕೆ ಹಂಚ್ತಾರೆ. ಮತ್ತು ಊಟ ತಿಂಡಿ ಎಣ್ಣೆ ಪ್ರತಿಯೊಂದು ಕೂಡ ಹಂಚ್ತಾರೆ. ಆದರೆ ಈ ಪಕ್ಷದಲ್ಲಿ ಯಾವುದೇ ರೀತಿ ಎಣ್ಣೆ ಹಂಚೋದಾಗಿರ್ಬೋದು, ಅಥವಾ ಊಟ ಅಂದರೆ ಬಿರಿಯಾನಿ ಹಂಚೋದಾಗಿರ್ಬೋದು, ದುಡ್ಡು ಹಂಚೋದು ಆಗಿರ್ಬೋದು, ಈ ಒಂದು ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಇದು ಮುಖ್ಯವಾಗಿ ಜನ ಡಿಸೈಡ್ ಮಾಡೋದು. ಒಬ್ಬ ಕ್ಯಾಂಡಿಡೇಟ್ನ ಅವರೇ ಸೆಲೆಕ್ಟ್ ಮಾಡ್ತಾರೆ, ಅವರೇ ನಿಲ್ಲಿಸ್ತಾರೆ, ಅವರೇ ಗೆಲ್ಲಿಸ್ತಾರೆ. ಅವನು ಸರಿಯಾದ ರೀತಿಯಿಂದ
ಕೆಲಸ ಮಾಡಿಲ್ಲ ಅಂತಂದರೆ ಜನರೇ ಅವನ ಒಂದು ಏನು ಅಧಿಕಾರ ಇರುತ್ತೆ ಆ ಅಧಿಕಾರದಿಂದ ಕೆಳಗಡೆ ಇಳಿಸುವಂತಹ ಅಧಿಕಾರ ಜನಗಳಿಗೆ ಇರುತ್ತೆ. ಇದೇ ರಾಜಕೀಯದ ಮುಖ್ಯ ಉದ್ದೇಶ. ಮತ್ತು ರಾಜಕೀಯದಲ್ಲಿ ಜನಗಳೇ ಸೆಲೆಕ್ಟ್ ಮಾಡಿ ಅವನ್ನ ಗೆಲ್ಲಿಸಿದ ನಂತರ ಪ್ರತಿಯೊಂದಕ್ಕೂ ಲೆಕ್ಕ ಕೊಡಬೇಕು. ಈಗ ಉದಾಹರಣೆ ಒಂದು ರಸ್ತೆ ಆಗಿರ್ಬೋದು, ಅಥವಾ ಒಂದು ಚರಂಡಿ ಆಗಿರ್ಬೋದು, ಅಥವಾ ಒಂದು ಶೌಚಾಲಯ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಲೆಕ್ಕ ಕೊಡಬೇಕು. ಅಂದರೆ ಈಗ ಒಂದು ಗ್ರಾಮ ಅಂದರೆ ಒಂದು ಗ್ರಾಮ, ಆ ಗ್ರಾಮದಲ್ಲಿ ಒಂದು ಹಳ್ಳಿ ಕಟ್ಟೆ, ಅಲ್ಲಿ ಜನಗಳನ್ನ ನಿಲ್ಲಿಸಿ ಪ್ರತಿಯೊಂದು ಕೂಡ ಲೆಕ್ಕ ಕೊಡುವಂತಹ ಒಂದು ರೂಲ್ಸು ಇದೆ ಈ ಒಂದು ಪಕ್ಷದಲ್ಲಿ. ಪ್ರತಿಯೊಂದು ರೂಪಾಯಿ ಕೂಡ ಈಗ ಒಂದು ರಸ್ತೆ ಮಾಡಬೇಕಂದ್ರೆ ಜಲ್ಲಿ, ಮರಳು ಮತ್ತು ಸಿಮೆಂಟು ಇದಕ್ಕೆ ಸಿಮೆಂಟ್ಗೆ ಎಷ್ಟಾಯಿತು, ಮರಳಿಗೆ ಎಷ್ಟಾಯಿತು, ಅದಾದಮೇಲೆ ಪ್ರತಿಯೊಂದು ಲೇಬರ್ಗೂ ಅಮೌಂಟ್ ಎಷ್ಟಾಯಿತು, ಪ್ರತಿಯೊಂದು ಕೂಡ ಜನಗಳಿಗೆ ತಿಳಿಸುವಂತಹ ಒಂದು ರೂಲ್ಸು ಈ ರಾಜಕೀಯ ಪಕ್ಷದಲ್ಲಿ ಇರುತ್ತೆ. ಮತ್ತು ಇಷ್ಟೆಲ್ಲ ಇದ್ಮೇಲೆ ನಾವು ಸಪೋರ್ಟ್ ಮಾಡಲಿ ಅಂದರೆ ನಾವು ಎಲ್ಲ ಜನರು ಸೇರಿ ಈ ಒಂದು ಪಕ್ಷಕ್ಕೆ ನಿಜವಾಗ್ಲೂ ಸ್ನೇಹಿತರೆ ಸಪೋರ್ಟ್ ಮಾಡಬೇಕು. ನಾನು ನಿಮ್ಮಲ್ಲಿ ಕೇಳ್ಕೊಂಡು ಬಂದೆ, ನನ್ನಿಂದ ಆದಷ್ಟು ಜನಗಳಿಗೆ ತಿಳಿಸುವಂತಹ ಪ್ರಯತ್ನ ಮಾಡೇ ಮಾಡ್ತೀನಿ. ನನಗೆ ಒಂದು ನಂಬಿಕೆ ಅಂತೂ ಇದೆ ಈ ಒಂದು ಪಕ್ಷದ ಮೇಲೆ. ಯಾಕಂತಂದರೆ ಇದರಲ್ಲಿ ಭ್ರಷ್ಟಾಚಾರ ಅನ್ನೋಂಥದ್ದು ಈಗ ಕೆಲವು ಏನಂತಾರೆ, ಇಲ್ಲ ರಾಜಕೀಯಕ್ಕೆ ಬಂದರೆ ಅದರಲ್ಲಿ ದುಡ್ಡು ಮಾಡಬೇಕು ಅನ್ನೋವಂಥವ್ರು ಎಷ್ಟೋ ಜನ ಇದ್ದಾರೆ. ಆದರೆ ಈ ಒಂದು ರಾಜಕೀಯ ಪಕ್ಷದಲ್ಲಿ ದುಡ್ಡು ಮಾಡೋದಲ್ಲ, ಜನಗಳಿಗೆ ಸೇವೆ ಮಾಡೋಂಗಿದ್ರೆ ಮಾತ್ರ ಈ ಪಕ್ಷಕ್ಕೆ ಬರಬೇಕು. ನಾವು ದುಡ್ಡು ಮಾಡ್ತೀನಿ, ನಾನು ಒಂದು ಒಳ್ಳೆಯ ಎತ್ತರಕ್ಕೆ ಬೆಳಿತೀನಿ ಅನ್ನೋದಾದರೆ ದಯವಿಟ್ಟು ಈ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಡಿ. ಈ ಪಕ್ಷದ ಉದ್ದೇಶ ಇಷ್ಟೇ, ಜನಗಳಿಗೆ ಒಂದು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿಕೊಡ್ಬೇಕು. ಮತ್ತು ಗ್ರಾಮ ಅಥವಾ ಒಂದು ತಾಲೂಕು ಅಥವಾ ಜಿಲ್ಲೆ ಯಾವುದಾದ್ರೂ ಆಗಿರ್ಬೋದು, ಒಂದು ಒಳ್ಳೆಯ ರೀತಿಯಿಂದ ಅಭಿವೃದ್ಧಿ ಮಾಡುವಂತಹ ಕೆಲಸಕ್ಕೆ ಆದರೆ ಬರಬೇಕು ಈ ಒಂದು ಪಕ್ಷಕ್ಕೆ. ಇಲ್ಲಾಂದರೆ ದಯವಿಟ್ಟು ಬರೋಕ್ಕೋಗ್ಬೇಡಿ. ಯಾಕಂದರೆ ಇರೋದು ಹೇಳ್ತಾ ಇದ್ದೀನಿ ನಾನು, ಈ ಒಂದು ಪಕ್ಷದಲ್ಲಿ ನಾನು ದುಡ್ಡು ಮಾಡ್ತೀನಿ ಕೋಟಿ ಗಟ್ಟಲೆ ಅನ್ನೋದಾದರೆ ಕನಸು ನಿಂತು. ಯಾವುದೇ ಕಾರಣಕ್ಕೂ ಈ ಪಕ್ಷಕ್ಕೆ ಅಂಥವ್ರಿಗೆ ಜಾಗ ಇಲ್ಲ. ಯಾಕಂದರೆ ಇಲ್ಲಿ ಜನ ಡಿಸೈಡ್ ಮಾಡೋದ್ರಿಂದ, ಜನ ಸೆಲೆಕ್ಟ್ ಮಾಡೋದ್ರಿಂದ ಯಾವುದೇ ರೀತಿ ಮೋಸ ಮಾಡೋಕ್ಕೆ ಚಾನ್ಸಸ್ಸೇ ಇಲ್ಲ. ಆ ರೀತಿ ಮೋಸ ಮಾಡಿದ್ದೇ ಆಗಿದ್ದರೆ ಅಧಿಕಾರ ಕಳ್ಕೊತಾರೆ, ಮತ್ತು ಮಾನ ಮರ್ಯಾದೆ ಅನ್ನೋದು ಹೋಗುತ್ತೆ. ಯಾಕಂದರೆ ಕಾನೂನು ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತು. ಈಗ ಅವನು ಭ್ರಷ್ಟಾಚಾರ ಮಾಡಿ ಅವನು ಆರಾಮಾಗಿ ಓಡಾಡ್ಕೊಂಡಿದ್ದಾನೆ ಅನ್ನೋದಕ್ಕೆ ಜನ ಬಿಡಲ್ಲ. ಯಾಕಂದರೆ ಜನ ಗೆಲ್ಸಿರ್ತಾರೆ, ಡೈರೆಕ್ಟು ಅವನ್ನ ಅಧಿಕಾರದಿಂದ ಕೆಳಗಡೆ ಇಳಿಸ್ತಾರೆ. ಕಾನೂನಾತ್ಮಕವಾಗಿ ಅವ್ನಿಗೆ ಏನು ಶಿಕ್ಷೆ ಆಗಬೇಕೋ ಶಿಕ್ಷೆ ಕೊಡಿಸ್ತಾರೆ. ಸರಿನಾ? ನಾನು ಕೇಳೋದಿಷ್ಟೇ, ಯಾರೇ ರಾಜಕೀಯಕ್ಕೆ ಬರೋದಾದರೆ ಜನಗಳಿಗೆ ಒಂದು ಸೇವೆ ಮಾಡ್ತೀನಿ, ಮತ್ತು ಆ ಒಂದು ಹುದ್ದೆ ಏನು ನಿಮಗೆ ಸಂಬಳ ಕೊಡುತ್ತೆ, ಆ ಸಂಬಳಕ್ಕೋಸ್ಕರ ಕೆಲಸ ಮಾಡುವ ಆಗಿದ್ದರೆ ಈ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಬನ್ನಿ. ಇದ್ರ ಜೊತೆಗೆ ನನ್ನ ಮೈಕು, ಅಂದರೆ ಯೂಟ್ಯೂಬ್ನಲ್ಲಿ ಒಂದು ಒಳ್ಳೆಯ ವಾಯ್ಸ್ ಬೇಕು ಅಂತಂದರೆ ಮೈಕ್ ಬೇಕೇ ಬೇಕು. ಆ ಮೈಕ್ ಬಗ್ಗೆ ಹೇಳ್ತೀನಿ, ನೋಡ್ಕೋಬೇಕು. ಸ್ನೇಹಿತರೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿ ಸ್ನೇಹಿತರೆ, ಇದೇ ಮೈಕು. ಇದು ಕ್ಲಾರಿಟಿ ಇಲ್ವಾ ಅಥವಾ ಚೆನ್ನಾಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ನೋಡಿ ಇದೇನೆ. ನೋಡಿ ಸ್ನೇಹಿತರೆ, ಇದೇನೆ ಮೈಕು. ಯಾವುದು ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ನನಗೆ. ಇದೇ ಫಸ್ಟ್ ಟೈಮು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತರಿಸಿರೋದು. ನೋಡಿ ಇದೇ ಮೈಕು. ಇದು ಚಾರ್ಜರ್ ಪಿನ್ನು. ಸ್ನೇಹಿತರೆ ನೋಡಿ, ಇದು ಹಾಕ್ತಾ ಇದ್ದೀನಿ, ಸಿ ಪಿನ್ ಇದು.
ಗ್ರೀನ್ ಲೈಟ್ ಬರ್ತಾ ಇದೆ, ನೋಡಿ. ಕ್ಲಿಕ್ ಆಗ್ತಾ ಇದೆ ನೋಡಿ ಸ್ನೇಹಿತರೆ. ಈ ಥರ ಬ್ಲಿಂಕಿಂಗ್ ಆಗ್ತಿದೆ, ಏನಿಲ್ಲ. ಇದೇನು ನೋಡ್ತಾ ಇದ್ದೀರಾ ನೋಡಿ, ಕಾಣ್ತಾ ಇದೆಯಾ? W ಅಂತ ಇದೆಯಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಮೈಕ್ ಆನ್ ಆಗುತ್ತೆ ನೋಡಿ. ಮೈಕ್ ಆನ್ ಆಗಿದೆ. ಮೈಕ್ನ ವಾಯ್ಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ನೋಡಿ ಸ್ನೇಹಿತರೆ. ಇಷ್ಟೊತ್ತು ಈಗೇನು ವಾಯ್ಸ್ ಕೇಳಿದ್ರಲ್ಲ, ಅದು ಅಷ್ಟೂ ಫೋನ್ದು ವಾಯ್ಸು. ಈಗ ನೀವು ಕೇಳ್ತಿರೋದು ಏನು ನೋಡ್ತಾ ಇದ್ದೀರ ನೋಡಿ, ಇದೇ ಮೈಕ್ನ ಒಂದು ವಾಯ್ಸು. ಆ ಫೋನಿನ ವಾಯ್ಸ್ಗೂ ಇದಕ್ಕೂ ಅಂದರೆ ಒಂದು 50% ಏನಾದರೂ ಚೇಂಜಸ್ ಇದೆ. ಆಮೇಲೆ ನಾನು ನಿಮಗೆ ಇದು ಲೋ ಬಜೆಟಲ್ಲಿ, ಅಂದರೆ ಒಂದು ಕಮ್ಮಿ ದುಡ್ಡಲ್ಲಿ ತೊಗೊಬೇಕು ಅಂತ ಯಾರಾದರೂ ಇದ್ದರೆ ತೊಗೊಬೋದು. ಮತ್ತು ನಾಯ್ಸು ಕ್ಯಾನ್ಸಲೇಷನ್ ಅಂದರೆ ಇದು ಅಷ್ಟು ಏನೂ ಚೆನ್ನಾಗಿಲ್ಲ. ನಾಯ್ಸು ಕ್ಯಾನ್ಸಲೇಷನ್ ಅಂದರೆ ಈಗ ಒಂದು ಬೇರೆಯವ್ರ ವಾಯ್ಸು ಇಲ್ಲಿ ಈ ಒಂದು ಮೈಕ್ನಲ್ಲಿ ಬರೆದ ಹಾಗೆ ಕ್ಯಾನ್ಸಲ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದು ಡೈರೆಕ್ಟ್ ಬರ್ತಾ ಇದೆ. ಈ ಒಂದು ಮೈಕ್ನಲ್ಲಿ ಯಾವುದೇ ಕಾರಣಕ್ಕೂ ಆ ಒಂದು ಕ್ಯಾನ್ಸಲೇಷನ್ನು ಆಪ್ಷನ್ ಇಲ್ಲ. ಯಾಕಂದರೆ ಇದೇ ಸತ್ಯ ಹೇಳಬೇಕು ನೋಡಿ, ನೀವು ಯಾವ ಥರ ಸೌಂಡ್ ಕೇಳಿಸ್ತದೆ ಹೊರಗಡೆದು, ಬೇರೆಯವರ ಸೌಂಡು ಕೇಳಿಸಂಗಿಲ್ಲ ಮೈಕಲ್ಲಿ, ಆದರೆ ಬೇರೆಯವರ ವಾಯ್ಸು ಮೈಕಲ್ಲೂ ಕೂಡ ರೆಕಾರ್ಡ್ ಆಗುತ್ತೆ. ಇದು ಒಂದು ಮುಖ್ಯವಾಗಿ ಒಂದು ಕಮ್ಮಿ ಅಮೌಂಟ್ ಇದೆ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಈ ಒಂದು ಮೈಕ್ನ ತೊಗೊಳೋಕ್ಕೆ ನಾನು ಈ ಒಂದು ಮೈಕ್ನ ತೊಗೊಳೋದಕ್ಕೆ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಇದು ಕಮ್ಮಿ ದುಡ್ಡಿದೆ. ಆ ಕಮ್ಮಿ ದುಡ್ಡಿನಲ್ಲಿ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಒಂದು ವಾಯ್ಸ್ ಓವರ್ ಕೊಡಬೇಕು, ಅಥವಾ ಒಂದು ವಾಯ್ಸ್ನ ಕ್ಲಾರಿಟಿ ಬೇಕು ಅಂತಂದರೆ ಇದು ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳೋದು. ಯಾಕಂದರೆ ಕಮ್ಮಿ ದುಡ್ಡು, ಇದು ಜಾಸ್ತಿ ಏನಿಲ್ಲ. ನಾನು ಆರ್ಡ್ರ್ ಮಾಡಿದ್ದು ಎಷ್ಟು 785 ನಾನೇನೋ ಕೊಟ್ಟು ಫೋನ್ಪೇ ಮಾಡಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದು. ಅತಿ ಕಡಿಮೆ ದುಡ್ಡಲ್ಲಿ ಅಂತ ಹೇಳಿರೋದು. ಯಾಕಂದರೆ ಹೈ ಲೆವೆಲಲ್ಲಿ ತೊಗೊಂಡಿಲ್ಲ. ಈಗ ಕೆಲವು ಅಮೆಝಾನಲ್ಲಾಗಿರ್ಬೋದು ಅಥವಾ ಫ್ಲಿಪ್ಕಾರ್ಟಲ್ಲಾಗಿರ್ಬೋದು 10,000, 12,000, 15,000 ಹತ್ತತ್ರ ಒಂದು 23,000 ತನಕ ಮೈಕುಗಳಿದ್ದಾವೆ. ನಾವು ದುಡ್ಡು ಯಾವ ರೀತಿ ಕೊಡ್ತೀವೋ ಆ ರೀತಿ ಮೈಕ್ಗಳಿರುತ್ತೆ. ಈಗ ಏನು ನೋಡ್ತಾ ಇದ್ದೀರಾ ನೋಡಿ, ಈ ಮೈಕ್ನ ಒಂದು ವಾಯ್ಸ್ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಾಗ್ತಿದೆ. ಫೋನಿನ ವಾಯ್ಸ್ಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಇದು ಕಮ್ಮಿ ದುಡ್ಡಲ್ಲಿ ತೊಗೊಬೇಕು ಅನ್ನೋರಿಗೆ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ವಾಯ್ಸು ರೆಕಾರ್ಡ್ ಆಗುತ್ತೆ. ಸ್ವಲ್ಪ ಕ್ಲಾರಿಟಿ ಇದೆ. ತಕ್ಕ ಮಟ್ಟಿಗೆ ತೊಗೊತೀವಿ ನಾವು ಅನ್ನೋದಾದರೆ ನೀವು ತೊಗೊಳ್ಳಿ, ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಮತ್ತು ಈ ಒಂದು ಮೈಕು ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ತೊಗೊಳ್ಳಿ. ಯಾಕಂದರೆ ನಾನು ನಿಮಗೆ ದೊಡ್ಡದಾಗಿ ಹೇಳ್ತಾ ಇಲ್ಲ, ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಇರೋ ಸತ್ಯ ಹೇಳ್ತಾ ಇದ್ದೀನಿ. ತಕ್ಕ ಮಟ್ಟಿಗಿದೆ, ಪರವಾಗಿಲ್ಲ. ತಗೊಳೋದಾದರೆ ತೊಗೊಳ್ಳಿ ನೋಡಿ. ವಾಯ್ಸು ಈ ರೀತಿ ಇದೆ, ನಿಮಗೆ ಓಕೆ ಅಂತ ಅನಿಸಿರೋ ತೊಗೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಈ ಒಂದು ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಕೊನೆಯದಾಗಿ ಹೇಳೋದಂದರೆ, ರಾಜಕೀಯ ಪಕ್ಷಕ್ಕೆ ಆದಷ್ಟು ಸಪೋರ್ಟ್ ಮಾಡಿ. ಪ್ರತಿಯೊಂದು ಈ ಇನ್ಫಾರ್ಮೇಷನ್ನ ಆ ಒಂದು ಆ್ಯಪ್ ಮೂಲಕ ತಿಳ್ಕೊಂಡು ರಾಜಕೀಯ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಮಸ್ಕಾರ.